ಕಾಂಗ್ರೆಸ್ ಸರ್ಕಾರ ಅಂಥವು ತುಂಬ ಚೆನ್ನಾಗಿ ತರ್ತದೆ. ಮತ್ತು ಏನಾಗ್ತದೆ, ಈ ಸುಪ್ರೀಂ ಕೋರ್ಟು ಎಲ್ಲನೂ ಕೋರ್ಟೇ ಮಾಡಬೇಕು, ಕೋರ್ಟಿಂದ ಬಂದ ಆದೇಶಗಳನ್ನೇ ನಾವು ಪಾಲಿಸಬೇಕು. ನಮ್ಮಲ್ಲೂ ಕೂಡ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಕೊಟ್ಟಿದೆಯಲ್ಲ, ಹಕ್ಕು ಮತ್ತು ಕರ್ತವ್ಯಗಳ ಅಡಿಯಲ್ಲಿ, ಹಕ್ಕು ಮತ್ತು ಕರ್ತವ್ಯಗಳ ಅಡಿಯಲ್ಲಿ ಕೊಟ್ಟಾಗ ಏನಾಗ್ತದೆ, ನಾವೇನು ಮಾಡ್ಬೋದು, ಈ 7ನೇ ತರಗತಿಯಿಂದನೇ ಸಂವಿಧಾನ ಪೀಠಿಕೆ ಅಂತಲ್ಲ, ಅಂದರೆ ಅದರಲ್ಲಿ ಏನೋ ಮುಖ್ಯವಾಗಿ ಬರೆದಿರ್ತದೆ, ಅದನ್ನು ಆಯ್ತು ಗೌರವಿಸೋದು, ದೇಶಕ್ಕೆ ಇದು ಮರ್ಯಾದೆ ಥರ ನಡ್ಕೊಳ್ಳೋದು, ಅದೆಲ್ಲ ಸೆಕೆಂಡು. ಆದರೆ ಅದರಲ್ಲಿ ಏನಿದೆ, ಆ ಸಂವಿಧಾನದಲ್ಲಿ ಏನಿದೆ, ಎಷ್ಟು ತಿದ್ದುಪಡಿಗಳು ಮಾಡ್ತಿದ್ದಾರೆ. ಕಂಪಲ್ಸರಿ ಯಾವುದೇ ಸರ್ಕಾರ ಬಂದರೂ ಒಂದೊಂದು ತಿದ್ದುಪಡಿ ಮಾಡ್ತಾನೆ ಇರ್ತಾರೆ, ಒಂದೆರಡು ಅಂತಲ್ಲ. ಸರ್ಕಾರ ಇದ್ದಾಗಲೂ, ಕಾಂಗ್ರೆಸ್ ಇದ್ದಾಗಲೂ ಮೂಲ ಸಂವಿಧಾನಕ್ಕೆ ಧಕ್ಕೆ ತರ್ಬೋದಾಗಿರ್ತಕ್ಕಂಥ ವಿಚಾರ ತಿದ್ದುಪಡಿ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ. ಆದರೆ ಒಂದು ಅರ್ಧ ಭಾಗ ಅಂತೂ ಅಲ್ಲಾಡಿಸ್ಬಿಟ್ಟಿದೆ ಸಂವಿಧಾನ. ಯಾವುದು, ಕಾಂಗ್ರೆಸ್ ಪಕ್ಷ ಮಾತ್ರ, ಬೇರೆ ಯಾವುದಲ್ಲ. ಅಲ್ಲಿಗೆ ಆ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಒಂದು 7ನೇ ಕ್ಲಾಸಿಂದ, ಒಂದು 7ನೇ ತರಗತಿಯಿಂದ ಮಕ್ಕಳಿಗೆ ಪಠ್ಯಕ್ರಮಗಳಲ್ಲಿ ಅಳವಡಿಸಿದ್ರೆ ಅಲ್ಲಿಂದನೇ ಗೊತ್ತಾಗುತ್ತೆ ನಾವು ಏನು ಮಾಡಬೇಕಾಗಿದೆ, ಏನು